ನಮಸ್ಕಾರ ಸ್ನೇಹಿತರೆ, ರಾಜ್ಪಾಲಿಟಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದ ಮೂಲಕ ನಾವು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಕುರಿತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಮುಖವಾದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾರೆಲ್ಲ ನನ್ನ ರಾಜ್ಪಾಲಿಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗಳನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Constitutionalism denotes the principle that the government derives its authority from a body of fundamental law and is limited by it ಅಂತ ಇದೆ. ಇನ್ನು ಎರಡನೇ ಸ್ಟೇಟ್ಮೆಂಟಲ್ಲಿ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೆಲ್ಪ್ಸ್ ಇನ್ ಎನ್ಫೋರ್ಸಿಂಗ್ ದ ಫಿಲಾಸಫಿ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ವಿಚ್ ಆರ್ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಇಲ್ಲಿ ಈ ಹೇಳಿಕೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಸರಿಯಾದ ಆಯ್ಕೆಯನ್ನು ಗುರುತಿಸಬೇಕು. ಸೊ ಎಲ್ಲಿ 1 ಮಾತ್ರ ಇದೆ, ಬಿ ಯಲ್ಲಿ 2 ಮಾತ್ರ ಇದೆ, ಸಿ ಯಲ್ಲಿ 2 ಅಂತ ಇದೆ, ಡಿ ಯಲ್ಲಿ ಯಾವುದೂ ಅಲ್ಲ ಅನ್ನುವಂಥ ಆಯ್ಕೆಗಳನ್ನು ಹೊಂದಿದೆ. ಸೊ ನಾವು ಒಂದನೇ ಸ್ಟೇಟ್ಮೆಂಟನ್ನು ನೋಡಿದಾಗ ಕಾನ್ಸ್ಟಿಟ್ಯೂಷನಲಿಸಮ್ ಹಾಗಂದ್ರೆ ಏನು, ಸಂವಿಧಾನಾತ್ಮಕವಾದ ಎಂದರೇನು ಅನ್ನೋದಕ್ಕೆ ಇಲ್ಲೊಂದು ಹೇಳಿಕೆಯನ್ನು ಕೊಡಲಾಗಿದೆ. ಇದರ ಅರ್ಥ ದ ಪ್ರಿನ್ಸಿಪಲ್ ದಟ್ ಗವರ್ನಮೆಂಟ್ ಡಿವೈಸ್ ಈಸ್ ಅಥಾರಿಟಿ ಫ್ರಮ್ ಎ ಬಾಡಿ ಆಫ್ ಫಂಡಮೆಂಟಲ್ ಲಾ ಆ್ಯಂಡ್ ಈಸ್ ಲಿಮಿಟೆಡ್ ಬೈ ಇಟ್ ಅಂತ. ಅಂದರೆ ಒಂದು ಸರ್ಕಾರ ತನ್ನ ಅಧಿಕಾರವನ್ನು ಈ ಒಂದು ಮೂಲಭೂತ ಕಾನೂನಿನಿಂದ ಅಂದರೆ ಸಂವಿಧಾನದಿಂದ ಪಡೆದಿದೆ ಮತ್ತು ಆ ಸರ್ಕಾರದ ಮೇಲೆ ಕೆಲವೊಂದಿಷ್ಟು ಲಿಮಿಟೇಷನ್ಗಳನ್ನು ನೀಡಲಾಗಿದೆ. ಹಾಗೆ ನೀಡಿದ್ದರೆ ಅಂಥ ಸಂವಿಧಾನವನ್ನು ಸಂವಿಧಾನಾತ್ಮಕವಾದವನ್ನು ಹೊಂದಿರುವ ಸಂವಿಧಾನ ಅಂತ ಕರಿತೀವಿ ಅಂತ ಇದರ ಅರ್ಥ ಇದೆ. ಇನ್ನು ಎರಡನೇ ಹೇಳಿಕೆಯಲ್ಲಿ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೆಲ್ಪ್ಸ್ ಇನ್ ಎನ್ಫೋರ್ಸಿಂಗ್ ದ ಫಿಲಾಸಫಿ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಭಾಗ ಏನಿದೆ, ಇದು ಭಾರತದ ಸಂವಿಧಾನಕ್ಕೆ ಸಂವಿಧಾನಾತ್ಮಕವಾದ ಸಿದ್ಧಾಂತವನ್ನು ಜಾರಿಗೊಳಿಸಲಿಕ್ಕೆ ಸಹಾಯಕವಾಗಿದೆ ಅನ್ನುವಂಥ ಹೇಳಿಕೆ ಇದೆ. ಸೊ ಈ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿರುವಂಥ ಮೊದಲನೇ ಹೇಳಿಕೆ ಕೂಡ ಸರಿಯಾಗಿದೆ. ಸಂವಿಧಾನಾತ್ಮಕವಾದ ಎಂದರೇನು ಅನ್ನೋದಕ್ಕೆ ಸರಿಯಾದ ವಿವರಣೆಯನ್ನು ಅಲ್ಲಿ ನೀಡಲಾಗಿದೆ. ಇನ್ನು ಎರಡನೇದರಲ್ಲಿ ಭಾರತ ಸಂವಿಧಾನವು ಕೂಡ ಸಂವಿಧಾನಾತ್ಮಕವಾದದ ಅನುಸಾರವಾಗಿ ಫಂಡಮೆಂಟಲ್ ರೈಟ್ಸ್ ಅನ್ನು ನೀಡಲಾಗಿದೆ ಅಂತ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಬಿ 2 ಸರಿ ಎನ್ನುವ ಆಯ್ಕೆ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಡಿಸ್ಕ್ರಿಪ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಅತ್ಯಂತ ಸೂಕ್ತ ವಿವರಣೆಯನ್ನು ಕೊಟ್ಟಿದೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಎ, ಆಲ್ ರೈಟ್ಸ್ ದಟ್ ಆನ್ ಇಂಡಿವಿಜುವಲ್ ಶುಡ್ ಹ್ಯಾವ್ ಟು ಲೀಡ್ ಎ ಪರ್ಫೆಕ್ಟ್ ಲೈಫ್. B, all the rights given to citizens by law. C, the rights given and protected by the Constitution. D, the rights given by the Constitution and cannot be restricted on any ground. ಸೊ ಇಲ್ಲಿರುವಂಥ ಹೇಳಿಕೆಗಳಲ್ಲಿ ಮೂಲಭೂತ ಹಕ್ಕುಗಳಿಗೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅನ್ನೋದನ್ನು ಗುರುತಿಸಬೇಕಾಗಿದೆ 4 ಹೇಳಿಕೆಗಳಲ್ಲಿ. ಸೊ ಮೊದಲ ಹೇಳಿಕೆ ಇದೆ, ಆಲ್ ರೈಟ್ಸ್ ದಟ್ ಆನ್ ಇಂಡಿವಿಜುವಲ್ ಶುಡ್ ಹ್ಯಾವ್ ಟು ಲೀಡ್ ಎ ಪರ್ಫೆಕ್ಟ್ ಲೈಫ್. ಪ್ರತಿಯೊಬ್ಬ ವ್ಯಕ್ತಿಯು ಪರಿಪೂರ್ಣ ಜೀವನ ನಡೆಸಲು ಬೇಕಾಗುವ ಎಲ್ಲ ಹಕ್ಕುಗಳನ್ನು ಫಂಡಮೆಂಟಲ್ ರೈಟ್ಸ್ ಅಂತ ಕರೆಯಲಾಗಿದೆ ಅನ್ನುವಂಥ ಹೇಳಿಕೆ ಇದೆ. ಸೊ ಇದು ಸರಿನಾ? ಸೊ ಎಲ್ಲ ಹಕ್ಕುಗಳು ಅನ್ನುವಂಥ ಈ ಪಾರ್ಟ್ ಇರೋದರಿಂದ ಎಲ್ಲ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗಲ್ಲ. ಹಾಗಾಗಿ ಈ ಹೇಳಿಕೆ ಸರಿಯಾಗಿ ಇಲ್ಲ ಸ್ನೇಹಿತರೆ. ಇನ್ನು ಎರಡನೇದು ನೋಡೋಣ, ಆಲ್ ದ ರೈಟ್ಸ್ ಗಿವನ್ ಟು ಸಿಟಿಸನ್ಸ್ ಬೈ ಲಾ. ಕಾನೂನುಬದ್ಧವಾಗಿ ಕೊಟ್ಟಿರುವ ಎಲ್ಲ ಹಕ್ಕುಗಳನ್ನು ನಾವು ಫಂಡಮೆಂಟಲ್ ರೈಟ್ಸ್ ಎನ್ನಲಾಗುತ್ತದೆಯೇ? ಇಲ್ಲ. ಹಾಗಾಗಿ ಇದು ಕೂಡ ಸರಿಯಾದ ಆಯ್ಕೆ ಅಲ್ಲ. ದ ರೈಟ್ಸ್ ಗಿವನ್ ಆ್ಯಂಡ್ ಪ್ರೊಟೆಕ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಯಾವ ಹಕ್ಕುಗಳನ್ನು ಸಂವಿಧಾನಬದ್ಧವಾಗಿ ಕೊಡಲಾಗಿದೆ ಮತ್ತು ಸಂವಿಧಾನಬದ್ಧವಾಗಿ ರಕ್ಷಣೆ ನೀಡಲಾಗಿದೆಯೋ ಅಂಥವುಗಳನ್ನು ಫಂಡಮೆಂಟಲ್ ರೈಟ್ಸ್ ಎನ್ನಬಹುದು. ಸೊ ಇದು ಕೂಡ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಫಂಡಮೆಂಟಲ್ ರೈಟ್ಸ್ ಅಂದರೆ ಅದು ಸಂವಿಧಾನಬದ್ಧವಾಗಿ ಕೊಟ್ಟಿರಬೇಕು ಮತ್ತು ಸಂವಿಧಾನದಿಂದ ರಕ್ಷಣೆಯನ್ನು ಹೊಂದಿರಬೇಕು. ಸೊ ಈ ಹೇಳಿಕೆ ಸರಿಯಾದ ಹೇಳಿಕೆ ಆಗಿದೆ.
ಇನ್ನು ಡಿ ಎಲ್ ಇರುವಂಥದ್ದು ದ ರೈಟ್ಸ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ದಟ್ ಕೆನಾಟ್ ಬಿ ರಿಸ್ಟ್ರಿಕ್ಟೆಡ್ ಆನ್ ಎನಿ ಗ್ರೌಂಡ್. ಸಂವಿಧಾನಬದ್ಧವಾಗಿ ಕೊಡಲಾಗಿರುವ ಹಕ್ಕುಗಳು ಮತ್ತು ಅಂಥ ಹಕ್ಕುಗಳ ಮೇಲೆ ಯಾವುದೇ ರೀತಿಯ ನಿಬಂಧನೆಗಳು ಇರುವುದಿಲ್ಲ ಅನ್ನುವಂಥ ಅರ್ಥವನ್ನು ಇಲ್ಲಿ ಕೊಡೋದ್ರಿಂದ ಎನಿ ರಿಸ್ಟ್ರಿಕ್ಷನ್ಸ್ ಕೆನಾಟ್ ಬಿ ರಿಸ್ಟ್ರಿಕ್ಟೆಡ್ ಎನಿ ಗ್ರೌಂಡ್ಸ್ ಅನ್ನುವಂಥ ಈ ವಾಕ್ಯ ಇರೋದ್ರಿಂದ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಹಾಗಾಗಿ ಸರಿಯಾದ ಆಯ್ಕೆ ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ದ ಫಂಡಮೆಂಟಲ್ ರೈಟ್ಸ್ ಪ್ರಮೋಟ್ ದ ಐಡಿಯಾ ಆಫ್ ಪೊಲಿಟಿಕಲ್ ಡೆಮಾಕ್ರಸಿ ಆ್ಯಸ್. ಅಂದರೆ ರಾಜಕೀಯ ಪ್ರಜಾಪ್ರಭುತ್ವದ ಒಂದು ಐಡಿಯಾ ಏನಿದೆ, ಸಿದ್ಧಾಂತ ಇದೆ, ಅದನ್ನು ಬೆಳೆಸಲಿಕ್ಕೆ, ಉತ್ತೇಜಿಸಲಿಕ್ಕೆ ಮೂಲಭೂತ ಹಕ್ಕುಗಳು ಹೇಗೆ ಕಾರಣ ಆಗಿವೆ ಅನ್ನೋದಕ್ಕೆ 2 ಹೇಳಿಕೆಗಳನ್ನು ಇಲ್ಲಿ ನೀಡಲಾಗಿದೆ. ದೇ ಲಿಮಿಟ್ ದ ಅಥಾರಿಟಿ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್. ದೇ ಸೆಕ್ಯೂರ್ ವೈಟಲ್ ಪೊಲಿಟಿಕಲ್ ರೈಟ್ಸ್ ಟು ದ ಸಿಟಿಸನ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ಸರಿಯಾದ ಆಯ್ಕೆಯನ್ನು ನಾವು ಗುರುತಿಸಬೇಕು. 1ನೇ ಹೇಳಿಕೆ ಸರಿಯಾಗಿದೆಯೋ, 2ನೇ ಹೇಳಿಕೆ ಸರಿಯಾಗಿದೆಯೋ, ಅಥವಾ 2 ಹೇಳಿಕೆಗಳು ಸರಿಯಾಗಿದೆಯಾ, ಅಥವಾ ಯಾವ ಹೇಳಿಕೆಯೂ ಸರಿಯಾಗಿಲ್ಲವಾ ಎನ್ನುವಂಥ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನೋಡಿ ನಾವಿಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕು. ಸೊ 1ನೇ ಹೇಳಿಕೆ ಏನಿದೆ, ದ ಲಿಮಿಟ್ ದ ಅಥಾರಿಟಿ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್. ಸೊ ಫಂಡಮೆಂಟಲ್ ರೈಟ್ಸ್ ಏನಿದ್ದಾವೆ ಇವು ಸರ್ಕಾರದ ಕೇಂದ್ರ ಸರ್ಕಾರದ ಮೇಲೆ, ಪ್ರಜೆಗಳ ಮೇಲೆ ನಿರ್ಬಂಧಗಳನ್ನು ಏರಿಸುವುದರ ಜೊತೆಗೆ ಕೆಲವೊಂದು ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ರೀತಿಯ ನಿರ್ಬಂಧಗಳನ್ನು ಹೇರದ ಹಾಗೆ ನಿಯಂತ್ರಿಸುವಂಥ ಕೆಲಸವನ್ನು ಮಾಡುತ್ತೆ ಈ ರಾಜಕೀಯ ಪೊಲಿಟಿಕಲ್ ಡೆಮಾಕ್ರಸಿ ಸಿದ್ಧಾಂತದಲ್ಲಿ. ಸೊ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಸೊ ಈ 20 ಮತ್ತು 21ನೇ ವಿಧಿಯಲ್ಲಿರುವಂಥ ಕೆಲವೊಂದಿಷ್ಟು ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ನಿರ್ಬಂಧಗಳನ್ನು ಹೇರದ ಹಾಗೆ, ಅವುಗಳನ್ನು ವ್ಯಕ್ತಿಗಳಿಂದ ಕಸಿದುಕೊಳ್ಳದ ಹಾಗೆ ಅಲ್ಲಿ ನಿರ್ಬಂಧಿಸಲಾಗ್ತದೆ ಅಂತ. ಇನ್ನು ದ ಸೆಕ್ಯೂರ್ ವೈಟಲ್ ಪೊಲಿಟಿಕಲ್ ರೈಟ್ಸ್ ಟು ದ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ. ಸೊ ಈ ಫಂಡಮೆಂಟಲ್ ರೈಟ್ಸ್ ಏನಿದಾವಲ್ಲ ಇವು ಭಾರತದ ರಾಜಕೀಯ ಹಕ್ಕುಗಳನ್ನು, ಭಾರತದ ಪ್ರತಿಯೊಬ್ಬ ಪ್ರಜೆಯ ರಾಜಕೀಯ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡುತ್ತೆ ಅಂತ ಇದೆ. ಸೊ ಈ ಹೇಳಿಕೆಯು ಕೂಡ ಸರಿಯಾಗಿದೆ. ಮೂಲಭೂತ ಹಕ್ಕುಗಳು ನಮ್ಮ ರಾಜಕೀಯ ಹಕ್ಕುಗಳನ್ನು ಕೂಡ ಇಲ್ಲಿ ರಕ್ಷಣೆಯನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿರುವಂಥ ಆಯ್ಕೆಗಳಲ್ಲಿ ಸಿ ಬೋತ್ 1 and 2 ಆರ್ ಕರೆಕ್ಟ್ ಆನ್ಸರ್ಸ್. ಸೊ ಹಾಗಾಗಿ ಸರಿಯಾದ ಆಯ್ಕೆ ಸಿ ಆಗಿದೆ. ಇನ್ನು ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆರ್ ಅವೈಲಬಲ್ ಅಗೇನೆಸ್ಟ್ ದ ಆರ್ಬಿಟರಿ ಆ್ಯಕ್ಷನ್ ಆಫ್. ಆರ್ಬಿಟರಿ ಆ್ಯಕ್ಷನ್ ಅಂತಂದರೆ ನಿರಂಕುಶ ಅಧಿಕಾರದ ವಿರುದ್ಧವಾಗಿರುವಂಥದ್ದು. ಈ ಮೂಲಭೂತ ಹಕ್ಕುಗಳು, ಸಂವಿಧಾನದಲ್ಲಿರುವಂಥ ಮೂಲಭೂತ ಹಕ್ಕುಗಳು ಈ ಕೆಳಗಿನ ಯಾವುಗಳ ನಿರಂಕುಶ ಅಧಿಕಾರದ ವಿರುದ್ಧವಾಗಿವೆ ಅಂತ ಇದೆ. ಸೊ ಆಯ್ಕೆಯಲ್ಲಿ ನಾವು ನೋಡೋಣ. 1ರಲ್ಲಿ ದ ಸ್ಟೇಟ್ ಇದೆ, 2ರಲ್ಲಿ ಪ್ರೈವೇಟ್ ಇಂಡಿವಿಜುವಲ್ ಇನ್ ಸಮ್ ಕೇಸಸ್, ಸೊಸೈಟೀಸ್ ಆ್ಯಂಡ್ ಅಸೋಸಿಯೇಷನ್ಸ್, ಇಂಟರ್ನ್ಯಾಷನಲ್ ಏಜೆನ್ಸೀಸ್. ಸೊ ಇಲ್ಲಿ ನಾವು ಒಂದೊಂದಾಗಿ ನೋಡೋದಾದರೆ ದ ಸ್ಟೇಟ್ ರಾಜ್ಯದ ನಿರಂಕುಶ ಅಧಿಕಾರವನ್ನು ತಡೆಯುವಂತಹ ಕೆಲಸವನ್ನು ಸಂವಿಧಾನದಲ್ಲಿರುವಂಥ ಫಂಡಮೆಂಟಲ್ ರೈಟ್ಸ್ಗಳು ಮಾಡ್ತವೆ ಅಂತ. ಸೊ ಇದು ಸರಿಯಾಗಿದೆ. ಯಾಕೆ ಅಂತಂದರೆ ಯಾವುದೇ ರೀತಿಯ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳದ ಹಾಗೆ, ನಾವು ರಾಜ್ಯವು ಅವುಗಳನ್ನು ನೀಡದೇ ಇರುವ ಹಾಗೆ ತಡೆಯುವಂಥ ಕೆಲಸವನ್ನು ಈ ಫಂಡಮೆಂಟಲ್ ರೈಟ್ಸ್ ಮಾಡುತ್ತೆ ಅಂತ. ಇನ್ನು ಪ್ರೈವೇಟ್ ಇಂಡಿವಿಜುವಲ್ಸ್ ಇನ್ ಸಮ್ ಕೇಸಸ್, ಕೆಲವೊಂದು ಕೇಸ್ಗಳಲ್ಲಿ ಅಥವಾ ಒಂದಿಷ್ಟು ವಾದಗಳಲ್ಲಿ ನಾವು ನೋಡೋದಾದರೆ ಪ್ರೈವೇಟ್ ಇಂಡಿವಿಜುವಲ್ಸ್ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡದ ಹಾಗೆ, ಅವನ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳದ ಹಾಗೆ ರಕ್ಷಿಸುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಹಾಗಾಗಿ ವ್ಯಕ್ತಿಯ ವಿರುದ್ಧವೂ ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನೊಂದು ಸೊಸೈಟೀಸ್ ಆ್ಯಂಡ್ ಅಸೋಸಿಯೇಷನ್ಸ್, ಇದು ಕೂಡ ಅಷ್ಟೇ. ಯಾವುದೇ ಸಮಾಜ ಅಥವಾ ಸಂಘಟನೆಗಳು ಕೂಡ ಈ ಫಂಡಮೆಂಟಲ್ ರೈಟ್ಸ್ಗಳನ್ನು ರಕ್ಷಿಸುವಲ್ಲಿ, ಅವುಗಳನ್ನು ಕಿತ್ತುಕೊಳ್ಳುವಲ್ಲಿ ನಿರಂಕುಶಾಧಿಕಾರವನ್ನು ಹಾಗೆ ವರ್ತನೆ ಮಾಡದ ಹಾಗೆ ನಿಯಂತ್ರಿಸುತ್ತಾ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಹೇಳಿಕೆ ಕೂಡ ಸರಿಯಾಗಿದೆ. ಇನ್ನು ಇಂಟರ್ನ್ಯಾಷನಲ್ ಏಜೆನ್ಸೀಸ್, ಅಂತಾರಾಷ್ಟ್ರೀಯ ಸಂಘಟನೆಗಳು. ಸೊ ಈ ಅಂತಾರಾಷ್ಟ್ರೀಯ ಸಂಘಟನೆಗಳ ಮೇಲೆ ಮೂಲಭೂತ ಹಕ್ಕುಗಳನ್ನು
ಒಂದು ಮೇಲೆ ಚಲಾಯಿಸುವಂಥ ನಿರಂಕುಶ ಅಧಿಕಾರಗಳನ್ನು ತಡೆಯುವಂಥ ಕೆಲಸ ಇಲ್ಲಿ ಸಾಧ್ಯ ಇಲ್ಲ. ಸೊ ಈ ಮೂರನ್ನು ನಾವು ನೋಡಿದರೆ ರಾಜ್ಯ, ವ್ಯಕ್ತಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಂದ ವ್ಯಕ್ತಿಗಳ ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆಯಾದರೆ ಅವುಗಳನ್ನು ಸಂವಿಧಾನಬದ್ಧವಾಗಿ ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ರಿಟ್ಗಳನ್ನು ಹೊರಡಿಸುವ ಮೂಲಕ ಅವುಗಳನ್ನು ರಕ್ಷಿಸುತ್ತವೆ. ಆ ಕಾರಣಕ್ಕಾಗಿಯೇ ಈ ಮೇಲಿನ ಮೂರು ಆಯ್ಕೆಯಲ್ಲಿರುವಂಥವುಗಳು ಯಾವುದೇ ನಿರಂಕುಶ ಅಧಿಕಾರವನ್ನು, ಸ್ವೇಚ್ಛಾಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂತಂದರೆ 1, 2 ಮತ್ತು 3 ಸರಿಯಾದ ಆಯ್ಕೆಯಾಗಿದೆ. 4 ಇಂಟರ್ನ್ಯಾಷನಲ್ ಏಜೆನ್ಸಿ ಇರೋದ್ರಿಂದ ಅದರ ಮೇಲೆ ಯಾವುದೇ ರೀತಿಯ ನಿರ್ಬಂಧಗಳನ್ನು, ಮೂಲಭೂತ ಹಕ್ಕುಗಳ ಮೇಲೆ ಅವು ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ದ ಗ್ಯಾರಂಟರ್ ಆ್ಯಂಡ್ ಡಿಫೆಂಡರ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಇಂಡಿಯನ್ ಸಿಟಿಜನ್ ಈಸ್, ಭಾರತದ ನಾಗರಿಕರ ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತ ಹೇಳಿ ನಾವು ಯಾರನ್ನು ಕರಿತೀವಿ ಅಂತ. ಇಲ್ಲಿ ಆಯ್ಕೆಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದೆ, ಬಿಯಲ್ಲಿ ಪಾರ್ಲಿಮೆಂಟ್ ಇದೆ, ಸಿಯಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದೆ, ಡಿಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ. ಸೊ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟನ್ನು ಆಫ್ ಇಂಡಿಯಾವನ್ನು ಕರಿತೀವಿ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಮೂಲಭೂತ ಹಕ್ಕುಗಳ ರಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅದರಿಂದ ಆನ್ಸರ್ ಸಿ ಸರಿಯಾಗಿದೆ. ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಎಕ್ಸ್ಪ್ಯಾಂಡ್ ಆ್ಯಂಡ್ ಇನ್ಕ್ರೀಸ್ ದ ಸ್ಕೋಪ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್? ಅಂದರೆ ಇಲ್ಲಿ ಕೆಳಗೆ ಇರುವಂಥ ಯಾವ ಒಂದು ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಹೆಚ್ಚಿಸುವ, ವಿಸ್ತರಿಸುವ ಅಧಿಕಾರವನ್ನು ಹೊಂದಿವೆ ಅನ್ನುವಂಥದ್ದು ಈ ಪ್ರಶ್ನೆಯಾಗಿದೆ. ಸೊ ಆಯ್ಕೆ ನೋಡೋಣ. ನಂಬರ್ 1 ಪ್ರೆಸಿಡೆಂಟ್ ಆಫ್ ಇಂಡಿಯಾ, 2 ಸುಪ್ರೀಂ ಕೋರ್ಟ್, 3 ಹೈಕೋರ್ಟ್, 4 ಪಾರ್ಲಿಮೆಂಟ್, 5 ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸೊ ಇಲ್ಲಿ 1ನೇ ಆಯ್ಕೆ ಇದೆ ಪ್ರೆಸಿಡೆಂಟ್. ಭಾರತದ ರಾಷ್ಟ್ರಪತಿ ಕಾರ್ಯಾಂಗದ ಮುಖ್ಯಸ್ಥರು. ಅವರು ಯಾವುದೇ ರೀತಿಯ ಫಂಡಮೆಂಟಲ್ ರೈಟ್ಸ್ಗಳನ್ನು ವಿಸ್ತರಿಸುವ ಅಥವಾ ಅದನ್ನು ಹೆಚ್ಚಿಸುವಂಥ ಅಧಿಕಾರವನ್ನು ಹೊಂದಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ 32ನೇ ವಿಧಿಯ ಪ್ರಕಾರ ಮತ್ತು ಹೈಕೋರ್ಟ್ 226ನೇ ವಿಧಿಯ ಪ್ರಕಾರ ಭಾರತದ ಮೂಲಭೂತ ಹಕ್ಕುಗಳನ್ನು ವಿಸ್ತರಿಸುವ ಮತ್ತು ಅವುಗಳನ್ನು ಹೆಚ್ಚಿಸುವಂಥ ಅಧಿಕಾರವನ್ನು ಹೊಂದಿವೆ. ಹಲವಾರು ಕೇಸ್ಗಳನ್ನು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ವಿಸ್ತರಿಸುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಕೆಲವೊಂದಿಷ್ಟು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳನ್ನು ಹೆಚ್ಚಿಸ್ತಾ ಹೋಗಿವೆ. ಹಾಗಾಗಿ ಈ 2 ಆಯ್ಕೆಗಳು ಸರಿಯಾಗಿದೆ. ಇನ್ನು 4ನೇದು ಪಾರ್ಲಿಮೆಂಟ್ ಅಂತ ಇದೆ, ಸಂಸತ್ತು ಕೂಡ ಸಂವಿಧಾನಬದ್ಧವಾಗಿ ಫಂಡಮೆಂಟಲ್ ರೈಟ್ಸ್ಗಳನ್ನು ಹೆಚ್ಚಿಸುವ ಅಥವಾ ಅವುಗಳನ್ನು ವಿವರಿಸುವಂಥ, ಹೆಚ್ಚು ಮಾಡುವಂತಹ ಒಂದಿಷ್ಟು ಸಂವಿಧಾನಬದ್ಧ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ಹಾಗಾಗಿ ಪಾರ್ಲಿಮೆಂಟು ಕೂಡ ಅವುಗಳನ್ನು ಹೆಚ್ಚಿಸಬಹುದು ಅಂತ. ಇನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRCಗೆ ಈ ರೀತಿ ಯಾವುದೇ ಅಧಿಕಾರ ಇರೋದಿಲ್ಲ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಸೊ ಹೀಗೆ ಭಾರತದ ಮೂಲಭೂತ ಹಕ್ಕುಗಳನ್ನು ವಿಸ್ತರಿಸುವಂಥ ಅಧಿಕಾರ ಇರೋದು ಕೇವಲ ಸಂಸತ್ತಿಗೆ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ. ಆಯ್ಕೆ 2, 3, 4 ಸರಿಯಾಗಿದೆ. ಅಂದರೆ ಬಿ ಆಯ್ಕೆಯಲ್ಲಿ ಸರಿಯಾಗಿದೆ ಸ್ನೇಹಿತರೆ. ಇನ್ನು ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಡಸ್ ನಾಟ್ ಕವರ್ ವಿಚ್ ಆಫ್ ದೀಸ್ ರೈಟ್ಸ್? ಸೊ ಇಲ್ಲಿರುವಂಥ ಯಾವ ಹಕ್ಕು ಅಂತಾರಾಷ್ಟ್ರೀಯ ಒಡಂಬಡಿಕೆಯಲ್ಲಿ ಇರೋದಿಲ್ಲ? ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಡಂಬಡಿಕೆಯಲ್ಲಿ ಇರೋದಿಲ್ಲ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ವ್ಯಕ್ತಿಯ ವಾಕ್ ಸ್ವಾತಂತ್ರ್ಯ. ಸೊ ಇದು ಕೂಡ ICCPR ಪ್ರಕಾರ ಸರಿಯಾಗಿದೆ. ಇನ್ನು ರೈಟ್ ಟು ಲೈವ್ಲಿಹುಡ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಉದ್ಯೋಗವನ್ನು
ಪಡೆಯುವಂತಹ ಮತ್ತು ಜೀವನಾಧಾರ ಅವಶ್ಯಕತೆಗಳನ್ನು ಹೊಂದುವಂತಹ ಹಕ್ಕು ಅಂತ ಇದೆ. ಸೊ ಹೀಗೆ ಉದ್ಯೋಗ ಮತ್ತು ಜೀವನಾಂಶವನ್ನು ಹೊಂದುವ ಹಕ್ಕನ್ನು ICCPRನಲ್ಲಿ ಇರೋದಿಲ್ಲ, ಹಾಗಾಗಿ ಇದು ತಪ್ಪಾಗಿದೆ. ಇನ್ನು ಫ್ರೀಡಮ್ ಆಫ್ ರಿಲಿಜನ್, ತನ್ನ ಧರ್ಮದ ಆಚರಣೆಯ ಹಕ್ಕನ್ನು ICCPRನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಲಾಗಿದೆ. ಇನ್ನು ರೈಟ್ ಟು ಫೇರ್ ಟ್ರಯಲ್ ಅಂದರೆ ಮುಕ್ತವಾದ ವಿಚಾರಣೆಯನ್ನು, ನ್ಯಾಯಸಮ್ಮತ ವಿಚಾರಣೆಯನ್ನು ಎದುರಿಸುವಂತಹ ಹಕ್ಕನ್ನು ಕೂಡ ಈ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ನಲ್ಲಿ ನೀಡಲಾಗಿದೆ. ಹಾಗಾಗಿ ಬಿ ಆಯ್ಕೆಯಲ್ಲಿ ತಪ್ಪಾಗಿದೆ. ಇದು ಈ ICCPRನ ಒಂದು ಹಕ್ಕುಗಳಲ್ಲಿ ಸೇರಿರುವುದಿಲ್ಲ. ಸೊ ಹಾಗೆ ಸರಿಯಾದ ಆಯ್ಕೆ ಬಿ. The minimum age at which an Indian citizen becomes eligible to join a trade union. ಭಾರತದ ಒಬ್ಬ ನಾಗರಿಕ ಯಾವ ವಯಸ್ಸಿನಲ್ಲಿ ಅವನು ವ್ಯಾಪಾರಿ ಸಂಘಗಳ ಸದಸ್ಯರಾಗಿ ಸೇರಿಕೊಳ್ಬಹುದು ಅಥವಾ ಸದಸ್ಯನಾಗಲಿಕ್ಕೆ ಅರ್ಹನಾಗಬಹುದು ಅನ್ನುವಂಥದ್ದು ಆಯ್ಕೆ. ಎಲ್ಲಿದೆ 15 years of age or above. ಬಿ adulthood reached at 18 years or above. ಸಿ at least 21 years of age. ಡಿ at least 35 years of age. ಸೊ ಭಾರತದಲ್ಲಿ ವ್ಯಾಪಾರಿ ಒಕ್ಕೂಟಗಳ ಸದಸ್ಯರಾಗಲಿಕ್ಕೆ ಇರುವಂಥ ಕನಿಷ್ಠ ವಯಸ್ಸು 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು. ಹಾಗಾಗಿ ಎ ಉತ್ತರ ಇಲ್ಲಿ ಸರಿಯಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಫಂಡಮೆಂಟಲ್ ರೈಟ್ಸ್ provided by the Constitution of India? No person shall be deprived of his property save by the authority of law. Two, all linguistic and religious minorities shall have the right to establish and administer educational institutions of their choice. ಅಂದರೆ ಈ ಎರಡರಲ್ಲಿ ಯಾವುದನ್ನು ಮೂಲಭೂತ ಹಕ್ಕುಗಳಾಗಿ ಭಾರತ ಸಂವಿಧಾನದಲ್ಲಿ ಕೊಡಲಾಗಿದೆ ಅಂತ. ಸೊ ಫಸ್ಟ್ ಆಯ್ಕೆ ಏನಿದೆ, ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಪ್ರಾಪರ್ಟಿ ಸೇವ್ ಬೈ ದ ಅಥಾರಿಟಿ ಆಫ್ ಲಾ. ಕಾನೂನುಬದ್ಧವಾಗಿ ಗಳಿಸಿದ ಆಸ್ತಿಯನ್ನು ಯಾರೊಬ್ಬರೂ ಕೂಡ ಅದನ್ನು ವಶಪಡಿಸಿಕೊಳ್ಳುವಂತಿಲ್ಲ, ಕಿತ್ತುಕೊಳ್ಳುವಂತಿಲ್ಲ ಎನ್ನುವಂಥ ಆಯ್ಕೆ ಇದೆ. ಸೊ ಇದು ಮೇಲ್ನೋಟಕ್ಕೆ ಸರಿಯಾಗಿದೆ, ಆದರೆ ಈ ಹೇಳಿಕೆ ಪ್ರಾಪರ್ಟಿ ಸಂಬಂಧಪಟ್ಟಿರೋದ್ರಿಂದ ಇದು ಸಂವಿಧಾನಬದ್ಧವಾದಂಥ ಹಕ್ಕಲ್ಲ, ಇದು ಕೇವಲ ಲೀಗಲ್ ರೈಟ್ ಆಗಿದೆ. ಹಾಗಾಗಿ ಫಂಡಮೆಂಟಲ್ ರೈಟ್ ಆಗಿ ಇದನ್ನು ನೀಡಲಾಗಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. ಇನ್ನು ಎರಡನೇ ಹೇಳಿಕೆಯಲ್ಲಿ ಆಲ್ ದ ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯಸ್ ಮೈನಾರಿಟೀಸ್, ಎಲ್ಲ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರುಗಳು ತಮ್ಮ ಧಾರ್ಮಿಕ ಮತ್ತು ಭಾಷೆಯ ಉಳಿವಿಗಾಗಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ಅಧಿಕಾರವನ್ನು ಮೂಲಭೂತ ಹಕ್ಕುಗಳಾಗಿ ಪಡೆದುಕೊಂಡಿದ್ದಾರೆ ಅಂತ ಇದೆ. ಸೊ ಇದು ಆಯ್ಕೆ ಸರಿಯಾಗಿದೆ. ಇದು ಕೂಡ ಮೂಲಭೂತ ಹಕ್ಕಾಗಿದೆ. ಹಾಗಾಗಿ 2 ಸರಿಯಾಗಿದೆ, 1 ತಪ್ಪಾಗಿದೆ. ಸೊ ಇಲ್ಲಿ ಸರಿಯಾದ ಆಯ್ಕೆಯನ್ನು ನೋಡಿದರೆ ಬಿ ಈಸ್ ದ ಕರೆಕ್ಟ್ ಆನ್ಸರ್. Which of the following fundamental rights are found under the Indian Constitution as well as the UN acknowledged human rights? All are equal before the law and are entitled without any discrimination to equal protection of the law. No one shall be subjected to arbitrary interference with his privacy. 3, right to freedom of thought, conscience and religion. ಅಂದರೆ ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದಲ್ಲೂ ಮತ್ತು ಯುನೈಟೆಡ್ ನೇಷನ್ಸ್ನ ಒಂದು ಒಡಂಬಡಿಕೆಯಲ್ಲೂ ಸೇರಿವೆ ಎನ್ನುವಂಥ ಆಯ್ಕೆ ಇದೆ. ಎರಡರಲ್ಲೂ ಇರುವಂಥದ್ದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಒಡಂಬಡಿಕೆಯಲ್ಲಿ ಸೇರಿರುವಂಥದ್ದು. ಒಂದನೇದು ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಆ್ಯಂಡ್ ಆರ್ ಎಂಟೈಟಲ್ಡ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ ಟು ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ. ಕಾನೂನು ಮುಂದೆ ಎಲ್ಲರೂ ಸಮಾನರು, ಸಮಾನ ಕಾನೂನಿನ ರಕ್ಷಣೆಯನ್ನು ಪಡಿಬೋದು, ಯಾವುದೇ ರೀತಿಯ ತಾರತಮ್ಯ ಮಾಡುವಂತಿಲ್ಲ ಅನ್ನುವಂಥ ಈ ಆಯ್ಕೆ ಏನಿದೆ ಇದು UN ಒಡಂಬಡಿಕೆಯಲ್ಲೂ ಇದೆ ಮತ್ತು ಭಾರತದ ಮೂಲಭೂತ ಹಕ್ಕುಗಳಲ್ಲೂ ಇದೆ. ಹಾಗಾಗಿ ಇದು ಸರಿಯಾಗಿದೆ. ನೋ ಒನ್ ಶೆಲ್ ಬಿ ಸಬ್ಜೆಕ್ಟೆಡ್ ಟು ಆರ್ಬಿಟರಿ ಇಂಟರ್ಫರೆನ್ಸ್ ವಿತ್ ಹಿಸ್ ಪ್ರೈವಸಿ. ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳಲ್ಲಿ
ಯಾರೂ ಕೂಡ ಭಾಗವಹಿಸುವಂತಿಲ್ಲ ಅಥವಾ ಮೂಗು ತೂರಿಸುವಂತಿಲ್ಲ ಅಂತ ಏನು ಹೇಳ್ತೀವಿ ನಾವು, ಇಂಟರ್ಫಿಯರೆನ್ಸ್ ಆಗುವಂತಿಲ್ಲ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ರೈಟ್ ಟು ಫ್ರೀಡಮ್ ಆಫ್ ಥಾಟ್, ಕಾನ್ಸೈನ್ಸ್ ಆ್ಯಂಡ್ ರಿಲಿಜನ್. ಓಕೆ, ಸ್ವಾತಂತ್ರ್ಯದ ಹಕ್ಕು, ಅದೇ ರೀತಿ ಧಾರ್ಮಿಕ ಹಕ್ಕು ಮತ್ತು ಆತ್ಮ ಪ್ರಜ್ಞೆಯ ಹಕ್ಕು. ಸೊ ಇವೆಲ್ಲವೂ ಕೂಡ ಭಾರತ ಸಂವಿಧಾನದಲ್ಲೂ ಇದೆ ಮತ್ತು ವಿಶ್ವಸಂಸ್ಥೆಯ ಒಡಂಬಡಿಕೆಯಲ್ಲೂ ಇದೆ. ಹಾಗಾಗಿ 3 ಸರಿಯಾಗಿದೆ. ಇಲ್ಲಿ ಸರಿಯಾದ ಆಯ್ಕೆ ಆಲ್ ಆಫ್ ದ ಎಬೋವ್. ಈ ಪ್ರಶ್ನೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ.